ಧರ್ಮಕೃದ್ಧರ್ಮೇ ಸದಸತ್ಕ್ಷರಮಕ್ಷರಂ ಅವಿಜ್ಞಾತ ಸಹಸ್ರಾಂಶು ವಿಧಾತ ಕೃತಲಕ್ಷಣ. ಹಸ್ತ ನಕ್ಷತ್ರದ 3ನೇ ಪಾದದವರು ದಿನನಿತ್ಯ 27 ಬಾರಿ ಈ ಶ್ಲೋಕವನ್ನ ಪಠಿಸಬೇಕು. ಇದರ ಅರ್ಥ, ಹೇಗೆ ಮತ್ಸ್ಯಾವತಾರದಲ್ಲಿ ವೇದಾಭಿಮಾನಿ ದೇವತೆಗಳನ್ನು ಬಂಧನದಲ್ಲಿಟ್ಟಿದ್ದ ಅಸುರಿ ಶಕ್ತಿಯನ್ನು ನಿಗ್ರಹಿಸಿ ಧರ್ಮವನ್ನು ರಕ್ಷಣೆ ಮಾಡಿದವನಾದ, ಧರ್ಮದ ಬಗ್ಗೆ ಅಲಕ್ಷ್ಯ ತೋರಿದ ದೇವತೆಗಳು ಸೋತಾಗ ಕೂರ್ಮಾವತಾರವಾಗಿ ಬಂದು ರಕ್ಷಣೆ ಮಾಡಿದವನಾದ, ಎಲ್ಲ ದೇವತೆಗಳ ದೊರೆಯಾದ, ದೋಷರಹಿತವಾದವನಾದ, ಸಮಸ್ತ ಚೇತನಾಚೇತನ ಪ್ರಪಂಚದಿಂದ ವಿಲಕ್ಷಣನಾದ, ಅಪರಂಪಾರವಾದ ಸಾಗರದಂತಿರುವ ಅನಂತ ರೂಪ ಲಕ್ಷಣವನ್ನು ಹೊಂದಿರುವವನಾದ ಆ ಭಗವಾನ್ ಮಹಾವಿಷ್ಣುವಿಗೆ ನಮಸ್ಕರಿಸುತ್ತಿದ್ದೇನೆ, ನನ್ನನ್ನು ರಕ್ಷಿಸು ಎಂದು ಬೇಡಿಕೊಳ್ಳುವುದೇ ಈ ಶ್ಲೋಕ.